ಕರೀತಾಗ ಯಾಕೆ ಕರೆದಿದ್ದೆ? ಯಾಕೆ ಮಾತಾಡಿಸ್ದೆ? ಸಾವಿತ್ರಿ ಬಾಯಿಲಿ ಈಗ ಅವಳು ಲಾಸಿ ಓಡಾಡ್ತಾಳಲ್ಲ ದೀಪಿ, ನೀನು ಇರಲಿಲ್ಲ ಆವಾಗಲೇ ಲಾಸಿ ಓಡಾಡಿ ನಿಮ್ಮ ಮನೆ ಮುಂದಾಸಿನ. ಅದಕ್ಕೇನೆ ಹೋಗಿ ತಡ್ಕೊಂಡು ಕೂಕ. ಸರಿಯಾಗಿ ಹೋಗಿ ಹೇಳ್ತೀನಿ, ಅವಳು ಏನಾನ ಸಿಕ್ಕಿಲ್ಲ ದೀಪಿ ಇನ್ನು ಮುದ್ವಿಲ್ದಳು ಅವಳು ಬಾವಿತ್ರಿ ಅಂತಾರೆ. ಬಿತ್ರಿ ಅಂತಾರೆ. ನಿನ್ನ ಬಾವಿತ್ರಿ ಅಲ್ಲ ಬಿತ್ರಿ ಅವಳು ಅಂತಾರೆ. ಸರಿ ಹಂಗಾದ್ರೆ ಲಾಸಿ ಬರಲಿ ಮಾಡ್ತೀನಿ. ನನ್ನ ಬೈಕಂತಾರೆ. ನಿಮ್ಮ ಅಂಗಿತಕ್ಕೆ ಬಚ್ಚಿನಲ್ಲ ರೀತಿಕೆಯ ಅಕ್ಕೆ ಅಂತಾರು. ನಿಮ್ಮ ಅಂಗಿತಕ್ಕೆ ಬಚ್ಚಿನಲ್ಲ ಅಕ್ಕೆ ಹಂಗೆ ಮಾಡೋದು. ತಡಿ ಮಾಡ್ತೀನಿ. ಬೈಕಂತಾಳೆ ನಿಮ್ಮ ಇಲ್ಲೆಲ್ಲ ಬರೋಳಲ್ಲ, ಬೈಕೆ ಮಾಡಿಲ್ಲ ಸಿನೇನೆ ಅವಳು ಬೈಕ್ಯಾಂಡು ಹೋದ್ಲು. ಲಕ್ಷ್ಮಿ ಇದ್ದಾಳೆ ನೋಡು, ಲಕ್ಷ್ಮಿನೂ ಹಂಗೆ ಅಲ್ಲಸಿನೇ ಓಡಾಡ್ತಾಳೆ. ನಿಮ್ಮಂತಗಾಸಿ ಬಂದರೆ ಲಕ್ಷ್ಮಿ ದಾಡ್ಸ್ ದಬ್ಬು ಹೇಳ್ತೀನಿ. ಅವಳು ಹಂಗೆ ನಿಮ್ಮಂತಗಾಸಿನೇ ಓಡಾಡ್ತಾಳೆ. ಅಲ್ಲಾಸಿ ಏನೇನು ಗೌರ್ಮೆಂಟಿನ ರೋಡ್ ಮಾಡಿಸ್ಕೊಂಡವ್ರೆ. ಓಡಾಡ್ಬೇಡ ಯಾಸಿ ಓಡಾಡಬೇಡ್ರಿ. ನಾನು ಅವಾಗ ಹಂಗೆ ಸರಿಯಾಗಿ ಗಲಾಟೆ ಮಾಡ್ತಿದ್ದೆ. ಓಡಾಡಬೇಡ್ರಿ ಲಾಸಿನ ಅಂತ. ನೀನು ಹತ್ತಿ ಹೋಗಿ ಗಲಾಟೆ ಮಾಡು. ಲಕ್ಷ್ಮಿ ಮೇಲೆ ಹೋಗು ನೀನು. ಲಕ್ಷ್ಮಿ ಮೇಲೆ ಹೋಗಿ ಅವಳ ಮೇಲೆ ಕಂಪ್ಲೇಂಟ್ ಕೊಡು. ಎಲ್ಲ ಕಂಪ್ಲೇಂಟ್ ಕೊಡು ಹೇಳ್ತೀನಿ. ಭವಿತ್ರಿ ನೀನು ಕೇಳಕ್ಕೆ ಹೋಗ್ಬೇಡ, ಅವ್ರವ ಯಾರವನು ಸುಮ್ಮನೆ ಕಂಪ್ಲೇಂಟ್ ಕೊಡು. ಕರ್ತೀನಿ ನೋಡು. ಏನೋ ತಿಳ್ಕೊಬಿಟ್ಟಾರೆ. ನಾನು ಬಿಡುವಂತ ಸುಮ್ಕಾಗೈನಿ. ನಾನು ಕೊಟ್ಟು ಬಂದರೆ ಏನಿಲ್ಲ, ನಾನು ಕಿತ್ತು ಬಿಡ್ತೀನಿ. ನಂತದ್ದು ಏನಾನ ಯಾರನ ಬಂದ್ಬಿಟ್ಟಾರೆ ಅಂದರೆ ಏನಿಲ್ಲ, ನಾನು ಏನೋ ತಿಕ್ಕೊಬಿಟ್ಟಾರೆ ನನ್ನ. ನನ್ನೇನೇನು ಮಾಡ್ಕೊಂಡವ್ರೆ? ತಡಿ ಲಕ್ಷ್ಮಿನೇ ಆಗಲಿ ಅವಳಾಗಲಿ ನಮ್ಮಂತ ಲಾಸಿ ಬರಬೇಡ್ರಿ ಅಂತ ಹೇಳ್ತೀನಿ. ಬರಬೇಡ್ರಿ. ಯಾಕೆ ಬರೋದು ಅಂತೀನಿ. ಹಂಗೆ ಅನ್ಬೇಕು ನೀನು, ಹಂಗೆ ಅನ್ಬೇಕು. ನೋಡು ನೀನು ಸುಮ್ಮನೆ ಹಂಗೆ ಅನ್ನೋ ಹೇಳ್ತೀನಿ. ನಾನು ಅದಕ್ಕೆ ಹೇಳಿದ್ದು ನಿನಗೆ, ನೀನೇ ಎದುರು ಬದ್ರಾಗಿರ್ತೀಯ. ಈಗ ನಾನು ದೂರ ಇದ್ದೀನಿ ಒಂದಿಟ್ಟು. ಆ ದೀಪರ ಮನೆಗೂ ನಮಗೂ ಇಲ್ಲೇನು ಒಂದಿಟ್ಟು ದೂರ. ನಾನೇನು ಅಲ್ಲಿ ಬರೋಕ್ಕಾಗಲ್ಲ ಏನಿಲ್ಲ. ಅದಕ್ಕೆ ನೀನೇನೆ ಸರಿಯಾಗಿ ಅವ್ರಿಗೆಲ್ಲನ ಬುದ್ಧಿ ಕಲಿಸಿ ಹೇಳ್ತೀನಿ. ಕಂಪ್ಲೇಂಟ್ ಕೊಡ್ತೀನಿ. ಏನಾನ ಆದರೆ ಏನು ತಲೆ ಕೆಡಿಸ್ಕೋಬೇಡ. ಕಂಪ್ಲೇಂಟ್ ಕೊಡ್ತೀನಿ. ನಾನು ಏನಿಲ್ಲ, ನಾನು ಹಂಗೆ ಹಿಂಗೆ ಅಮ್ಮಿ ಭವಿತ್ರಿ ಹಂಗೆ ಹೇಳು. ಅಲ್ಲ ಕಣಮ್ಮಿ, ಅವ್ರಿಗೊಂದೀಟನ ನಯ ಭಯ ಇಲ್ವೇ? ಅಲ್ಲಿ ದೋಸ್ಮಿ ಎಂಬಳಿಗೆ ಒಂದೀಟ ನಯ ಭಯ ಇಲ್ದಂಗೆ ಆಡ್ತಾಳೆ. ಅವಳ ಜೊತೆಗೆ ಆ ದೀಪೆ ಒಬ್ಳು, ನಿಮ್ಮಳೊಬ್ಳು, ಎಲ್ಲರೂ ಜೊತೆಯಾಗಿವ್ರಿ. ಅವಳನ್ನ ಜೊತೆ ಮಾಡ್ಕೊಂಡು ಓಡಾಡ್ತಾಳೆ ಅವಳು. ತಾಡಿ ಬರಲಿ, ಮಾಡ್ತೀನಿ. ನನಗೆ ಗೊತ್ತೈತಿ. ನನ್ನ ಬೈಕಂತಾರೆ. ನನ್ನ ಬೈಕಮ್ಮದಾದ್ರೆ ನನ್ನ ಬೇಕಬೇಕು. ನಾನೇನು ಅವ್ರು ತಿಂದಿದ್ದೀನಿ. ಬೇಕಾರೆ ಮಾತಾಡಕ್ಕೆ ಬರಲ್ಲ ಇದಕ್ಕೆ ಸ್ವಚ್ಛವಾಗಿ. ಮಿಕ್ಕಿ ಟೈಮ್ನಾಗ ಆದರೆ ಗರ್ವ ಮಾತಾಡುತ್ತೆ. ಯಾಕೆ ಬೈಕೆ ಬೇಕಾ ಸರಿಯಾಗಿ ಮಾತಾಡಕ್ಕೆ ಬರಲ್ಲ. ಇದೇನಿಲ್ಲ ಕ್ಯಾತೈ. ಯಾನಾಗಲಿ ಇಟ್ಕೊಂಡು ಒಯ್ದು ಬಿಡುತ್ತೆ. ಅಂಥದ್ದಿದ್ರೆ ಒಳ್ಳೆದಲ್ಲ. ಕ್ಯಾತೆ ಅಂದರೆ ಕ್ಯಾತೆ ಮಯ ಒಳಗಲ್ಲ. ಯಾಕೆ ಲಾಸಿ ಬೇರೆದು ಅಂಬುತ್ತೆ. ಅದೇನು ಯಾರನ್ನಾಗಲಿ ನಮಗೆ ಸುಮ್ಮನೆ ನಾನು ಅದಕ್ಕೆ ಹೇಳ್ಕೊಟ್ಟಿದ್ದು. ನಾನು ಅದಕ್ಕೆ ಮತ್ತೆ ನನ್ನ ಮೇಲೆ ಗೊತ್ತಾರ ಅವ್ರು ಹಂಗೇನು. ಅದಕ್ಕೆ ಮತ್ತೆ ನಾನು ಹೇಳ್ಕೊಟ್ಟಿದ್ದು ಸರಿಯಾಗಿ ಹೇಳ್ಕೊಟ್ಟಿದ್ದೀನಿ. ಯಾಕ ಅಮ್ಮಿ ಇಂಥವ್ರಿಗೆಲ್ಲ ಹೇಳ್ಬೇಕು ಕಣಮ್ಮಿ. ಹೇಳ್ಬೇಕು ಇಂಥವ್ರಿಗೆಲ್ಲ ಸರಿಯಾಗಿ ಮಾಡ್ಬೇಕು ಕಣಮ್ಮಿ. ಸರಿಯಾಗಿ ಇಂಥವ್ರಿಗೆಲ್ಲನ ಸರಿಯಾಗಿ ತಂದಿಕ್ಬೇಕು ಕಣಮ್ಮಿ. ಅವಳು ಹಂಗೇನೆ ಅವಳು ಬೋಲು ಇದ್ದಾಳೆ ಕಣಮ್ಮಿ. ಇವಾಗ ನನಗೆ ಗಂಡನ ಕಟ್ಕೊಂಡು ಡ್ಯಾನ್ಸ್ ಮಾಡ್ತಾಳೆ, ರೀಲ್ಸ್ ಮಾಡ್ತಾಳೆ. ಸೀಮೆಗಿಲ್ದಾಳಮ್ಮಂಗೆ ಎಮ್ಮೆ ತಪ್ಪಣ್ಣ ಅಂತ ಅನ್ನ. ಹಂಗೇನೆ ನನಗೆ ರೀಲ್ಸ್ ಮಾಡಿ ಹಾಕ್ತಾಳೆ. ಕಣಮ್ಮಿ ಅಲ್ಲ ನನಗೆ ಫೋನ್ನ ನಾನು ನೋಡ್ತೀನಲ್ಲ, ಅದಂತ ಫೋನ್ ಐತೆ ಅಲ್ಲ, ಏನು ರೀಲ್ಸ್ ಮಾಡಿ ಹಾಕ್ತಾಳೆ. ಅದನ್ನೇನ ಮಾಡಿ ಕೆಡಿಸ್ಬೇಕು ಕಣಮ್ಮಿ. ನನಗೆ ಫೋಟೋ ಮದುವೆ ಹಾಕೋದು ನಂಗೆ ಸಿಮೆಗಿಲ್ದ. ಇನ್ನು ಗಂಡೊಂದಿಟ್ಟು ನ್ಯಾವೇದನ್ ಸಿಕ್ಕಿದ್ರೆ ಇನ್ನೂ ಹಿಡಿಯೋಕ್ಕಾಗ್ತಿರ್ಲಿಲ್ಲ ಅವನ್ನ. ಇನ್ನೊಂದಿಟ್ಟು ಚೆನ್ನಾಗಿದ್ದಿದ್ರ ಅಲ್ಲಿ ಅಕ್ಕಿ ಕಣಕ ನಾನು ಹೇಳ್ಕೊಟ್ಟಿದ್ದು. ನಾನು ಇಂಥಳು ಏನಿಲ್ಲ ಕಡ್ದು ಹೇಳ್ತೀನಿ. ಹೇಳು ಬಾವಿತ್ರಿನ ನೋಡಿಪಟ್ಟ ಆ ದೀಪಿನೂ ಅವಳೆ ಎದ್ದಾಗ ಬೇನಾಗ ಅಲ್ಲಿ ಗುದ್ದಾಡಬೇಕು. ಹಿಂಗೆ ಹೇಳ್ಕೊಡ್ತೀನಿ ನಾನು ಇಪ್ಪಟ್ಟೇನು ಈಗ ಆರಾಮಾಗಿ ಕುತ್ಕೊಂಡಿರ್ತೀನಿ ನಂಗಿತ್ತಾಗೆ. ಬರೀ ಇವ್ರನ್ನ ಕರ್ದು ಹೇಳ್ಕೊಡ್ತೀನಿ ನೋಡು. ಹಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಅವಳು ಸರಿಯಾಗಿ ಮಾಡ್ರಿ ಅಂತ ಇಲ್ಲದ್ದು ಹೇಳ್ಕೊಡ್ತೀನಿ. ನಾನು ಸುಮ್ಮನೆ ಇರಲ್ಲ. ತಡಿ ನೋಡ್ಮಂತಿ ಎಲ್ಲ ಬರ್ಸಿ ಎಲ್ಲ ಒಂದು 4-5 ಸಾವಿರ ರೂಪಾಯಿ ಸಾಮಾನು ಒಂದೇ ಸತಿ ತಗೊಬಿಡು. ಯಾಕಂದ್ರೆ ಆಗ್ಲೆಲ್ಲ ಬರೋಕ್ಕಾಗಲ್ಲ. ಇಲ್ಲ ದೀಪ ಅಂಗಡಿಗೆ ತಗೊಬಿಡು. ಯಾಕಂದರೆ ಒಂದು ಡಜನ್ ಬಟ್ಟೆ ಸೊಪ್ಪು, ಮೈ ಸೊಪ್ಪು, ಪೇಸ್ಟ್ ದೊಡ್ಡದು, ಸೋಪಿನ ಪೌಡ್ರು ಎಲ್ಲ ಪ್ರತಿಯೊಂದು ಎಲ್ಲ ತಗೊಬಿಡು. ಎಲ್ಲ ಬೇಗ ಇಲ್ಲೇ ತಗೊಂಡ್ರೆ ಅತ್ಲಾಗೆ ಇದೆಲ್ಲ ಕೆಲಸ ಆಗುತ್ತೆ. ಇನ್ನು ಯಾರು ಹೋಗ್ತಾರೆ? ನನಗೆ ಡ್ಯೂಟಿಯಿಂದ ಬರಬೇಕಾದ್ರೆ ತರೋಕ್ಕಾಗಲ್ಲ. ಅದಕ್ಕೆ ಇಲ್ಲೇ ದೀಪ ಅಂಗಡಿಗೆ ತಗೊಬಿಡು. ಸರಿ ಆಯ್ತು. ಹೇಳಕ್ಕೆ ಒಂದು 5 ಸಾವಿರ ರೂಪಾಯಿ ಸಾಮಾನು ತಗೊಂತೀನಿ. ಮಾಮ ಬಂದಾಗ ಕೊಡೋಕ್ಕಾಗುತ್ತೆ.
ಜನ ಜನ ನನ್ನ ಯಾಕ ನಂತಾಗೆ ದುಡ್ಡಿಂದ ಆಂಬವ ತೋರ್ಸಕ್ ಬರ್ತಾರೆ. ದುಡ್ಡಿಂದ ಆಂಬವನ ನಾನು ಹೆದ್ರಿಕೆ ಮಲ್ ಬಿಡು. ದುಡ್ಡಿದ್ರೆ ಅವ್ರ ತಾಗಿರುತ್ತೆ. ನನಗೆ ಬರೋದೇನೈತಿ? ನನಗೆ ಬರೋದೇನೈತೆ ಹೇಳು? ಅಯ್ಯೋ ನಾನು ಇಂಥವಕ್ಕೆಲ್ಲನ ಈ ಹೆದರಿಕೆ ಮಾಡಲ್ಲ. ನನಗೆ ಹೆಂಗಿರ್ಬೇಕು ಅಂಬದು ನನಗೆ ಚೆನ್ನಾಗಿ ಗೊತ್ತೈತಿ. ನನಗೆ ಯಾವಾಗ್ಲೂ ನನಗೆ ಹೆಂಗಿರ್ಬೇಕು ಅಂಬದು ಗೊತ್ತೈತಿ. ಇಲ್ಲೇ ತಗೋದು ಎಷ್ಟನ ಆಗ್ಲೇಳು. ಎಷ್ಟನ ಆಗ್ಲೇಳು, ಅವ್ರು ಎಷ್ಟು ಕನ ಕೊಡ್ಲಿ, ಶಾನೆ ರೇಟ್ ಆದ್ರೂ ಪರವಾಗಿಲ್ಲ. ಒಂದು ದೀಪನ ಅಂಗಡಿಗೆ ತಗ ಹೇಳ್ತೀನಿ. ನಾನು ಆರೇನೆ ಎಲ್ಲೂ ತಾಂಬರಲ್ಲ ಕಣತ್ತೆ, ಇಲ್ಲೇ ತರೋದು. ಬಾ ತಗೊಂಬ ಒಂದು 5,000 ರೂಪಾಯಿ ಸಾಮಾನು ಕಟ್ಸಾನ. ದುಡ್ಡಿಂದ ಆಂಬವ ತೋರ್ಸಕ್ ಬರ್ತಾರೆ. ದುಡ್ಡಿಂದ ನನ್ನ ತಾಯಿ ದುಡ್ಡಿದ್ರೆ ಅವ್ರು ತಾಗಿರೋದು. ನನಗೆ ಬರೋದೇನು? ಹಿಂಗೆ ದುಡ್ಡಿಂದ ಆಂಬವ ನನ್ನ ತಾಯಿ. ಬಿಡಮ್ಮಿ ಅಕ್ಕ, ಏನು ತಲೆ ಕೆಡಿಸ್ಕೊಂತೀಯ? ನಾನು ಮಾಡ್ಕೊಂಡು ಹೋಗ್ಲಿ ನೋಡಕ್ಕ. ಎಲ್ಲ ನಂತಾಗ ದುಡ್ಡಿಂದ ಆಂಬವ ತೋರ್ಸಕ್ ಬರ್ತಾರೆ. ಅಲ್ಲ ನಮ್ಮ ಪಾಡಿಗೆ ನಮ್ಮ ಜೀವನ ನಾವು ಮಾಡಿರೋ ಜನ ಸಹಿಸ್ಕೊಂಬಲ್ವಲ್ಲಕ್ಕ. ನಾವಾಯ್ತು ನಮ್ಮ ಕೆಲಸ ಆಯಿತು ಅಂತ ನಮ್ಮ ಪಾಡಿಗೆ ನಾವು ಇರ್ತೀವಿ. ಎಂತೆಂಥ ಜನ ಇರ್ತಾರೆ. ಥೋ, ಇಂಥ ಜನಗಳನ್ನ ಎಲ್ಲ ನೋಡಲಿಲ್ಲ. ದುಡ್ಡಿಂದ ಆಂಬವ ತೋರ್ಸಕ್ ಬರ್ತಾರೆ ನಂತಾಗಿ. ನಾನು ಅಂಥವಕ್ಕೆಲ್ಲ ಇದು ಮಾಡೋಕ್ಕೆ ಹೋಗಳಲ್ಲ. ಬಿಡಮ್ಮಿ ಅತ್ತ ರೀತಾ, ಸುಮ್ಮನಿರಮ್ಮಿ ಅತ್ತ. ಹೋದ್ರು ಹೋಗ್ಲಿ, ಸುಮ್ಮನಿರತ್ಲಾಗೆ. ಏನೋ ಆಗಿದ್ದಾಯ್ತು, ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತೀಯ? ಬಿಡಮ್ಮಿ. ನಾನು ನಮ್ಮ ಬಟ್ಟೆ ನಾವು ನೋಡ್ಕೊಂಡ್ರು ಜನ ನನ್ನ ಯಾವನ್ ಕೊಡ್ತಾನೋ, ಯಾವನ್ ಮಾಡ್ತಾನೋ, ಯಾವನ ಬಿಗ್ಗೆದ್ದನ್ ಸಿಕ್ಕವನಿ ಅಂತ ಮಾತಾಡ್ತಾರೆ. ಅಲ್ಲ ನೋಡಕ್ಕ, ನಾನು ನೋಡಿದೆ ಸಣ್ಣ ಪಣ ಇಂತಾಗ 2 ಲಕ್ಷ ರೂಪಾಯಿ ದುಡ್ಡು ಇಸ್ಕೊಂಬಂದು ಅಂಗಡಿ ಮಾಡಿದ್ದೀನಿ. ಜನ ಹೆಂಗೆ ಮಾತಾಡ್ತಾರೆ, ನಾನು ಯಾವ ದೃಷ್ಟಿಯಾಗಿ ನೋಡ್ತಾರೆ ನೋಡು. ಅಲ್ಲ ನೋಡು ನನ್ನ ಹೆಂಗೆ ಮಾತಾಡ್ತಾರೆ ಅಂತ. ಯಾವನ್ ಕೊಡ್ತಾನೋ, ಯಾವನ ಬಿಗ್ಗೆದ್ದನ್ ಸಿಕ್ಕವನಿ, ಬಿಗ್ಗೆದ್ದನು ತಂದಾಕನು ಎಲ್ಲ ಕೊಡಿಸ್ತಾನೆ ಅಂತಾರೆ. ಬಿಗ್ಗೆದ್ದನ್ ಹೆಂಗೆ ಸಿಗ್ತಾನಕ್ಕ? ಯಾವನು ಕಳ್ಕೊಂಬಲಿವಾಗ ಕೈಯಾಗಳದ. ಯಾರು ಕೊಡ್ತಾರೆ ಹೇಳಕ್ಕ? ನೀನೇನೆ ಬಿಗ್ಗೆದ್ದನ್ ಅಂದರೆ ಯಾರು ಕೊಡ್ತಾರೆ ಹೇಳಿ? ಯಾವನ್ ಕೊಡ್ತಾನೆ ಹೇಳಿ ಇವಾಗ? ಯಾರು ಕೊಡಲ್ಲ. ಯಾರು ಹೆಂಗೆ ಕೊಡ್ತಾರೆ? ಎಲ್ಲರಿಗೂ ಕೊಟ್ಟಂಗೆ ಕೊಡೋದು, ಯಾರು ಕೊಡಲ್ಲ. ಯಾರು ತಂದಾಕ್ತಾರಮ್ಮ ಬಿಗ್ಯಾಗೆ? ಯಾರು ತಂದಾಕ್ತಾರ? ಈ ಬಿಗ್ಗೆದ್ದನ್ ತಂದಾಕ್ತಾನೆ. ಬಿಗ್ಗೆದ್ದನ್ ಅಂದರೆ ಯಾವನೇ ಆತ ಕೊಡ್ಸಲ್ಲ. ಏನೋ ಒಂದು ಹಣ್ಣು ತಿಂದಿರ್ಬೋದು, ಏನೋ ಒಂದು ಮಟನ್ ಚಿಕನ್ ತಿಂದಿರ್ಬೋದು, ಒಂದು ಬಟ್ಟೆ ಬರೀ ಇಕ್ಕೊಂಡಿರ್ಬೋದು, ಅಷ್ಟೇ. ಬಿಗ್ಗೆದ್ದನ್ ಯಾವನೂ ತಂದಾಕಲ್ಲ ನನಗೆ. ನನ್ನ ಮಗೊಂದೊಂದು ನನಗೆ ಇವೊಂದೊಂದು ತಲೆ ಬಿದ್ದೋಗುತ್ತೆ ಕಣಮ್ಮ ತಾಯಿ. ನನಗೆ ನನಗೆ ಟೆನ್ಷನ್ನು. ಕಣಮ್ಮಿ ಅತ್ತ, ಯಾಕೆ ಟೆನ್ಷನ್ ಮಾಡ್ಕೊಂತೀವಿ? ಜನ ಏನಾನ ಮಾತಾಡೇಳಿ ನಮ್ಮ ಜೀವನ ನಾವು ನೋಡ್ಕೋಬೇಕು ಕಣಮ್ಮಿ. ನೋಡಿ, ನಾವು ಸಾಲನ ಬಾಲನ ಮಾಡ್ತೀವಿ, ಜನಗಳಿಗೆ ನಾವು ಸಾಲ ಮಾಡೋದು ಕಾಣಲ್ಲ. ಯಾವನ ತಂದಾಕ್ತಾನೆ ಅಂತಾರೆ. ಬಿಗ್ಗೆದವನು ಯಾವನ ಸಿಕ್ಕವನೇ ಅದಕ್ಕೆ ತಂದಾಕ್ಯವನಿ ಅಂತಾರೆ. ಅಲ್ಲ ನೋಡಿ, ನಾನು ಸಣ್ಣ ಪಣ ಅಂತ ಮಾಡಿಸ್ಕೊಂಡಿರೋದು. ಅಲ್ಲ ಸಣ್ಣ ಪಣಗೂ ನನಗೂ ನೋಡಿ, ಸಣ್ಣ ಪಣಯ್ಯ ನಾನು ಅಣ್ಣ ಎಂತೀನಿ, ಸಣ್ಣ ಪಣಯ್ಯ. ನಾನು ಸಣ್ಣ ಪಣ ಅಂತ ಇಸ್ಕೊಂಬಂದು ಮಾಡಿದ್ರು ಅಲ್ಲ ಹೆಂಗೆ ಜನ ಹೆಂಗೆ ಮಾತಾಡ್ತಾರೆ ನೋಡು ಅಂತ, ನಾನು ಯಾವ ದೃಷ್ಟಿಯಾಗಿ ನೋಡ್ತಾರೆ ನೋಡು ಅಂತ. ಬಿಡಮಿರಿತಾ ಅತ್ತ, ನೀನೇನು ತಲೆ ಕೆಡಿಸ್ಕೋಬೇಡ ಸುಮ್ಮನೆ. ಈಗ ಜನನೇ ಹಂಗೆ ಕಣಮ್ಮ. ಒಂದು ಈಗ ಮುಂದುವರಿತಾರಂದ್ರೆ ಸೇಸ್ಕೆಮಲ್ಲಿ ಏನಾದರೂ ಒಂದು ಮಾಡೋಕ್ಕೆ ನೋಡ್ತಾರೆ. ತಲೆ ಕೆಡಿಸ್ಕೋಬೇಡ ಬಿಡು. ಆಗಿದ್ದಾಗಲಿ ಹೋಗಿದ್ದೋಗ್ಲಿ, ಸುಮ್ಮನೆ ಈಗ ತಲೆ ಕೆಡಿಸ್ಕೊಂಡ್ರೆ ನೀನು ಭಾಳ ತಲೆ ಕೆಡುತ್ತೆ. ಅದಕ್ಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. 2 ನಾಯಿಗಳ ಜೊತೆಯಾಗೆ ಇದೊಂದು ಯಾವಾಗಲೂ ಅಮೀರಿತಾ ಅಂತ ಬರುತ್ತೆ ಯಾವಾಗಲೂ. ಇದೊಂದು ನಾಯಿ 2 ನಾಯಿಗಳ ಜೊತೆಯಾಗಿವೆ. 2 ಬಿಟ್ಟರೆ ಕೆಟ್ಟೆವಮ್ಮಂಗೆ ಇದ್ದಾವೆ 2 ನಾಯಿಗಳು ಇವಾಗ. ಇವಕ್ಕೆ ಒಂದು ಬರುತ್ತೋ ಹೊತ್ತು ಹೆಂಗೆ ಬೈಕೊಂಡು ಹೋಗ್ತಾನೆ ಇವನು. ಇಲ್ಲಿ ಬಂದರೆ ಸಹಿಸ್ಕೊಂಬಲ್ಲ. ಕೋಮ್ಲಕ್ಕ ಇದು ಯಾಕೆ ಇಲ್ಲಿ ಬರುತ್ತೆ ಅಂತಾನೆ. ಕೋಮ್ಲಕ್ಕ ಯಾಕೆ ಇಲ್ಲಿ ಬರುತ್ತಿ ಅಂತಾನೆ. ಬೋಲಿದ್ರಂತಾನೆ ಇವನು ಮನೆಯಾಳು ನೆಟ್ಕಿದ್ರೆ ನನಗೆ ಯಾಕೆ ಹಿಂಗಾಗತ್ತಾಗ? ಇವನು ಮನೆಯಾಳು ಹೋಗಿ ಅವ್ರ ಮನೆಯಾಗ ಸೇರ್ಕೊಂಡು ನನ್ನ ಮಾಡಿ ತೋರಿಸ್ತಾನೆ. ಇವನು ಮನೆಯಾಳು ಇವನು ನೆಟ್ಕಿದ್ದಿದ್ರೆ ನನ್ನ ಬಾಳೆ ಯಾಕೆ ಹಿಂಗಾಗ? ನಂತಾಗೆ ಜನ ದುಡ್ಡಿನ ಧಾಂಬವ ತೋರ್ಸಕ್ಬತ್ತಾರೆ. ನಾನು ಎದ್ರಿಕಮ್ಮಲ್ಲ, ನಾನು ಹಂಗೆ. ನಾನೇನಿಲ್ಲ. ನನಗೆ ಏನು ಮಾಡ್ಬೇಕಂಬದು ನನಗೆ ಚೆನ್ನಾಗಿ ಗೊತ್ತೈತಿ. ನಾನು ಹೆಂಗೆ ಬದುಕುಬಾಳೆ ಮಾಡಿದ್ರು ಜನ ಹೆಂಗೆ ಮಾತಾಡ್ತಾರೆ, ನನ್ನಂಥರ ದೃಷ್ಟಿಯಾಗಿ ನೋಡ್ತಾರೆ. ಅಲ್ಲ ನಾನು ಹೆಂಗಿದ್ದೀನಿ, ನಾನಾಯ್ತು, ನನ್ನ ಕೆಲಸ ಆಯ್ತು ಅಮ್ಮಂಗೆ. ಜನ ನನ್ನ ಹೆಂಗೆ ಒಂಥರ ದೃಷ್ಟಿಯಾಗಿ ನೋಡ್ತಾರೆ. ಯಾವನ್ ತಂದಾಕ್ತಾನೆ, ಯಾವನ್ ಇದು ಮಾಡ್ತಾನೆ, ಯಾವನ ಬಿಗ್ಗೆದ್ದನ್ ಸಿಕ್ಕವನಿ, ಬಿಗ್ಗೆದ್ದನ್ ತಂದಾಕ್ತಾನೆ ಅಂತಾರೆ ನನ್ನ. ಬಿಗ್ಗೆದಾರಂದ್ರೆ ಯಾರು? ಸುಮ್ಮನೆ ಇದು ಮಾಡ್ತಾರೆ ನನ್ನಂತೂ. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.